सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शाङ्कर भाष्ये तृतीयाध्याये तृतीये पादे एकसूत्रात्मकेऽस्मिन् एकविंशतितमे इयदधिकरणे अस्मिन् अधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चतुस्त्रिंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुस्त्रिंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ॐ द्वैतध्वान्तनिवारणैकतरणिः द्वैताटवीहव्यवाट द्वैतव्यालकुलप्रमत्तगरुडो द्वैतेभपञ्चाननः द्वैतोत्तुङ्गगिरिप्रभेदनपविः द्वैताब्धिकुम्भोद्भवः द्वैताघौघघनप्रचण्डपवनः श्रीशङ्करः पातु नः। ॐ द्वैतध्वान्तनिवारणैकतरणिः द्वैताटवीहव्यवाट द्वैतव्यालकुलप्रमत्तगरुडो द्वैतेभपञ्चाननः द्वैतोत्तुङ्गगिरिप्रभेदनपविः द्वैताब्धिकुम्भोद्भवः द्वैताघौघघनप्रचण्डपवनः श्रीशङ्करः पातु नः। श्रीशङ्करः पातु नः। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकम् एकविंशम् इजदधिकरणम्। ॐ यदा मननात् ॐ यदा मननात् यदा मननात् कठमुण्डकयोः विद्यैकत्वं सिद्धम्। कठमुण्डकयोः श्रुत्योः विद्यैकत्वं सिद्धम्।
ಇಯದಾಮನನ, ಇಯತ್ತಂದ್ರೆ ಪರಿಮಾಣ, ಇಷ್ಟು ಎಂಬುದಾಗಿ ಶ್ರುತಿಯಲ್ಲಿ ಆಮ್ನಾತವಾಗಿರುವುದರಿಂದ, ಇಷ್ಟು ಎಂಬುದಾಗಿ ಶ್ರುತಿಯಲ್ಲಿ ಆಮ್ನಾತವಾಗಿದೆ. ಎಲ್ಲಿ? ಕಠ ಮತ್ತು ಮುಂಡಕ ಶ್ರುತಿಗಳಲ್ಲಿ. ಹಾಗಿರುವುದರಿಂದ ಇಲ್ಲಿ ವಿದ್ಯೆಗಳು ಬೇರೆ ಬೇರೆ ಅಲ್ಲ, ಎರಡೂ ಶ್ರುತಿಗಳಲ್ಲಿ ಹೇಳಿರತಕ್ಕಂತಹ ವಿದ್ಯೆ ಒಂದೇ, ಒಂದಕ್ಕೆ ಸಂಬಂಧಪಟ್ಟಿದ್ದು. ವೇದ್ಯ ವಿಷಯ ಒಂದೇ ಆಗಿದೆ ಅಂತ ಹೇಳಿ ಈ ಒಂದು ಸೂತ್ರ ಬಂದಿರತಕ್ಕಂತಹದ್ದು. ಯಾಕೆ ಈ ಸೂತ್ರ ಬಂತು ಅಂತಂದ್ರೆ, ಕಠ ಮತ್ತೆ ಮುಂಡಕ ಎರಡರಲ್ಲೂ ಕೂಡ ಒಂದು ಮಂತ್ರ ಬಂದಿದೆ ನೋಡಿ. ಮುಂಡಕದಲ್ಲಿ ದ್ವಾಸುಪರ್ಣ ಸಂಯುಜಾತಕಾಯ ಸಮಾನಂ ವೃಕ್ಷಂ ಪರಿಷತ್ವಜಾತೆ ಅಂತ ಹೇಳಿ ಅಲ್ಲಿ ಎರಡು ಪಕ್ಷಿಗಳು ಎಂಬುದಾಗಿ ಹೇಳಿ, ಎರಡು ಪಕ್ಷಿಗಳು ಸರಿ, ಆ ಎರಡು ಪಕ್ಷಿಗಳು ಏನ್ ಮಾಡಿವೆ? ಒಂದೇ ಒಂದು ಮರವನ್ನ, ಸಮಾನವಾದ ಮರವನ್ನ ಆಶ್ರಯಿಸಿವೆ. ಎರಡೂ ಪಕ್ಷಿಗಳು ಒಂದೇ ಮರ, ಎರಡೂ ಪಕ್ಷಿಗಳು ಆಶ್ರಯಿಸಿರತಕ್ಕಂಥದ್ದು ಒಂದೇ ಮರ ಆಶ್ರಯಿಸಿವೆ. ಆ ಮರ ಅತ್ಯಂತ ಫಲಭರಿತವಾದ ಮರವಾಗಿದೆ. ಆದರೂ ಕೂಡ ಆ ಮರದಲ್ಲಿಯೇ ಇಬ್ಬರೂ ಇದ್ದರೂ ಕೂಡ ಒಬ್ಬ ಮಾತ್ರ, ಅಂದ್ರೆ ಒಂದು ಪಕ್ಷಿ ಮಾತ್ರ ಅಲ್ಲಿಯ ಹಣ್ಣುಗಳನ್ನ, ಮರದಲ್ಲಿ ಬಿಟ್ಟಿರತಕ್ಕಂಥ ಹಣ್ಣುಗಳನ್ನ ತಿನ್ನುತ್ತಾ ಆನಂದದಿಂದ ಭೋಕ್ತೃತ್ವವನ್ನು ಅನುಭವಿಸುತ್ತಿದೆ. ಒಂದು. ಇನ್ನೊಂದು ಏನು ಇಲ್ಲ, ಸುಮ್ಮನೆ ನೋಡ್ತಾ ಇದೆ. ಅನಶ್ನನ್ನನ್ಯೋ ಅಭಿಚಾಕಶೀತಿ, ಅಭಿಚಾಕಶೀತಿ ತೂಷ್ಣೀಂ ಪಶ್ಯತಿ ಇತ್ಯರ್ಥ. ನೋಡ್ತಾ ಇದೆ ಸುಮ್ಮನೆ. ಆಯ್ತು. ಇನ್ನೊಂದರಲ್ಲಿ ಏನಾಗಿದೆ, ಈ ಕಠ ಉಪನಿಷತ್ತಿನಲ್ಲಿ ಅಲ್ಲಿಯೂ ಕೂಡ ಈ ಒಂದು ಪ್ರಸಂಗ ಬಂದಿದೆ. ಅಲ್ಲಿ ಏನ್ ಹೇಳಿದ್ದಾರೆ? ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಅಂತ ಹೇಳಿ, ಋತಂ ಪಿಬಂತೌ ಸುಕೃತಸ್ಯ ಲೋಕೆ, ಋತಂ ಪಿಬಂತೌ ದ್ವಿವಚನವನ್ನ ಹೇಳಿ ಎರಡೂ ಪಕ್ಷಿಗಳಿಗೆ ಋತಪಾನವನ್ನ ಹೇಳಿದ್ದಾರೆ. ಏನು? ಎರಡೂ ಪಕ್ಷಿಗಳಿಗೆ ಋತಪಾನವನ್ನ ಹೇಳಿದ್ದಾರೆ. ಇಲ್ಲಿ ಏನ್ ಮಾಡಿದ್ರು? ಒಂದು ಪಕ್ಷಿಗೆ ಮಾತ್ರ ಭೋಕ್ತೃತ್ವವನ್ನು ಹೇಳಿ ಇನ್ನೊಂದಕ್ಕೆ ಅಭೋಕ್ತೃತ್ವವನ್ನು ಹೇಳಿದ್ರು. ಆದರೆ ಕಠಶ್ರುತಿಯಲ್ಲಿ ಅಲ್ಲೂ ಸಮಾನ ವೃಕ್ಷ ಮತ್ತೆ ಹಕ್ಕಿಗಳು, ಪಕ್ಷಿಗಳು ಎರಡು, ಅಲ್ಲೂ ಫಲಗಳು ಬೇಕಾದಷ್ಟು ಬಿಟ್ಟಿವೆ. ಅಂದ್ರೆ ಅದು ನೀರು ಋತಪಾನ ಮಾಡ್ತಾ ಇರ್ತಕ್ಕಂಥದ್ದು. ಅದೆಲ್ಲಿ? ಆ ಒಂದು ಸುಕೃತಸ್ಯ ಲೋಕೆ, ಸುಕೃತವಾದ ತಮ್ಮ ಏನು ಮಾಡಿದ್ದರೂ ಅದರ ಫಲವನ್ನು ಅನುಭವಿಸುತ್ತಾ ಇದೆ. ಭೋಕ್ತೃತ್ವವನ್ನು ಹೇಳಿದ್ದಾರೆ ಅಲ್ಲೂ ಕೂಡ. ಆದ್ರೆ ಎಲ್ಲಿ, ಯಾರಿಗೆ ಹೇಳಿದ್ದಾರೆ? ಇಬ್ಬರಿಗೂ ಹೇಳಿಬಿಟ್ಟಿದ್ದಾರೆ. ಹೀಗೆ ಒಂದು ಕಡೆ ಒಬ್ಬನಿಗೆ ಮಾತ್ರ ಭೋಕ್ತೃತ್ವ ಹೇಳಿದ್ದಾರೆ, ಇನ್ನೊಂದು ಕಡೆ ಇಬ್ಬರಿಗೂ ಭೋಕ್ತೃತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಏನಾಯ್ತು? ವೇದ್ಯ ವಿಷಯವು ಬೇರೆ ಬೇರೆ ಆಯ್ತು. ಹೌದ್ ತಾನೆ? ಆಗಲೇಬೇಕು, ಯಾಕೆಂದ್ರೆ ವಿಷಯವೇ ಬೇರೆ. ಇಲ್ಲಿ ಒಂದು ಒಂದಕ್ಕೆ ಭೋಕ್ತೃತ್ವವನ್ನು ಹೇಳಿ ಇನ್ನೊಂದಕ್ಕೆ ಅಭೋಕ್ತೃತ್ವ, ಅದ್ರ ವಿಷಯ ಬೇರೆ. ಇಲ್ಲಿ ಎರಡಕ್ಕೂ ಭೋಕ್ತೃತ್ವವನ್ನು ಹೇಳಿದಾಗ ಇದು ಬೇರೆ. ಒಂದೇ ವೇದ್ಯ ವಿಷಯವಾಗಿ ಈ ವಿಕಲ್ಪ ಆಗೋ ಸರಿ ಇಲ್ಲ ಅಲ್ವಾ? ಆದ್ದರಿಂದ ಇಲ್ಲಿ ಎರಡೂ ಕೂಡ ಬೇರೆ ಬೇರೆ ಇಲ್ಲಿ ವಿದ್ಯೆಗಳು ಅಂತ ಹೇಳಿ ಪೂರ್ವ ಪಕ್ಷಿ ಹೇಳಿದ್ದ. ಅದಕ್ಕೆ ಈಗ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಯಾತಕ್ಕೆ ಇದು ಅಂತಂದ್ರೆ ನೋಡಿ, ಯದ್ಯಪಿ ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಈ ಒಂದು ದ್ವೈತ ಪ್ರಧಾನವಾಗಿರತಕ್ಕಂತಹ ಮಂತ್ರಗಳು ನಮಗೆ ಅನೇಕವಾಗಿ ಕಂಡು ಬರುತ್ತವೆ. ಜಾಸ್ತಿ ಇದೆ.
ಹಾಗಂತ ಓಹೋ, ಉಪನಿಷತ್ತುಗಳ ಪರಮ ಸಿದ್ಧಾಂತ ಏನು? ದ್ವೈತವನ್ನ ಹೇಳ್ತಕ್ಕಂಥದ್ದು. ಅಂದ್ರೇನು? ಇಲ್ಲಿ ವೇದಾಂತಕ್ಕೆ ಸಂಬಂಧಪಟ್ಟ ದ್ವೈತವನ್ನು ಹೇಳ್ತಕ್ಕಂಥದ್ದು ಅಂದ್ರೆ ಬ್ರಹ್ಮಕ್ಕಿಂತ ಬೇರೆಯಾಗಿರತಕ್ಕಂತಹ ಸ್ವತಂತ್ರವಾದ ಮತ್ತೊಂದು ತತ್ವ ಅಂತಕ್ಕಂಥದ್ದು ಇದೆ. ಅದು ನೋಡಿ, ಉಪನಿಷತ್ತುಗಳಲ್ಲಿ ಇದನ್ನ ಹೇಳಿದ್ದಾರೆ. ನೀವು ಹೇಳುವಂತೆ ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವವನ್ನೇ ಹೇಳಿಲ್ಲ, ಮತ್ತೆ ಅದು ಹೊಂದೋದೂ ಇಲ್ಲ. ಯಾಕೆ? ನೀ ಪರಬ್ರಹ್ಮ ತತ್ವ ಉಪನಿಷತ್ ಪ್ರತಿಪಾದ್ಯವಾಗಿರ್ತಕ್ಕಂಥದ್ದು, ಅದಕ್ಕೆ ಯಾವ ಕ್ರಿಯೆನೂ ಇಲ್ಲ, ಅಂಗವೂ ಇಲ್ಲ, ಸಾಧನವೂ ಇಲ್ಲ, ಕಾರಕ್ಕೂ ಯಾವುದೂ ಇಲ್ಲ. ಹೀಗೆ ಯಾವ ಒಂದು ಕ್ರಿಯೆಯ ಸಂಪರ್ಕವೇ ಇಲ್ಲದೆ ಇರತಕ್ಕಂತಹ ಒಂದು ತತ್ವ, ಅದು ಕ್ರಿಯೆಯ ಸಂಪರ್ಕವೇ ಇಲ್ಲ. ಇಂತಹ ಒಂದು ತತ್ವ ಈ ವಿಚಿತ್ರವಾಗಿರ್ತಕ್ಕಂತಹ ಈ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಿ ಇಲ್ಲಿಯ ವ್ಯಾಪಾರವು ನಡೆಯುವುದಕ್ಕೆ ಅದನ್ನ ಸಮರ್ಥವಾಗಿ ನೇತೃತ್ವವನ್ನು ವಹಿಸಿಕೊಳ್ಳುವುದಕ್ಕೆ ಸಾಧ್ಯವ? ಕ್ರಿಯೆಯೇ ಇಲ್ಲ. ಅಕ್ರಿಯಾತ್ಮಕವಾಗಿರ್ತಕ್ಕಂಥ ಕೇವಲ ಏನು ಕ್ರಿಯೆಯನ್ನು ಹೆಸರೇ ಇಲ್ಲ. ಇಂಥದ್ದು ಏನನ್ನು ಮಾಡೋಕ್ ಸಾಧ್ಯ? ಆದ್ದರಿಂದ ಕ್ರಿಯಾತ್ಮಕವಾಗಿರತಕ್ಕಂತಹ, ಕ್ರಿಯಾಶೀಲವಾಗಿರತಕ್ಕಂತಹ, ಸರ್ವಜ್ಞನಾಗಿರ್ತಕ್ಕಂತಹ, ಸರ್ವಶಕ್ತನಾಗಿರ್ತಕ್ಕಂತಹ ಆ ಒಂದು ತತ್ವ ಯಾವುದಕ್ಕೆ? ಆ ಒಂದು ಪರಬ್ರಹ್ಮಕ್ಕೆ ಸಮಾನಾಂತರವಾಗಿ ಇರಲೇಬೇಕು. ಇಲ್ಲದೆ ಇದ್ರೆ ಇವೆಲ್ಲ ಸಾಧ್ಯವೇ ಇಲ್ಲ. ಇಂತಹ ಪ್ರಪಂಚವೂ ಸಾಧ್ಯ ಇಲ್ಲ. ಈ ಕ್ರಿಯಾ, ಕಾರಕ, ಫಲ ಎಲ್ಲವೂ ಕೂಡ ನಿಯತವಾಗಿದೆ. ಹೌದ್ ತಾನೆ? ಇಂಥವನಿಗೆ ಇಂಥದ್ದೇ ಫಲ. ಮನುಷ್ಯರ ಹೊಟ್ಟೆ ಮನುಷ್ಯರೇ ಹುಟ್ಟತಕ್ಕಂಥದ್ದು, ಸಿಂಹದ ಹೊಟ್ಟೆ ಸಿಂಹವೇ. ಯಾವುದೋ ಕ್ರಿಮಿ, ಆ ಕ್ರಿಮಿಯೇ ಹುಟ್ಟುತ್ತೆ. ಯಾವುದು ವ್ಯತ್ಯಾಸ ಇಲ್ಲ. ಎಲ್ಲ ನಿಯತವಾಗಿ ನಡೆಯುತ್ತೆ. ಪ್ರತಿ ನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ. ಇಷ್ಟಾಗಿಯೂ ಕೂಡ ನಮ್ಮ ಮನಸ್ಸಿಗೆ ನಿಲುಕದ ಎಷ್ಟೆಷ್ಟೋ ತತ್ವಗಳು, ಎಷ್ಟೋ ಗ್ರಹಗಳಿವೆಯಂತೆ. ನಮ್ಮ ಮನಸ್ಸಿಗೆ ಗೊತ್ತೇ ಇಲ್ಲ. ಬ್ರಹ್ಮಾಂಡದಲ್ಲಿರತಕ್ಕಂತಹ ಗ್ರಹಗಳು ಯಾವುದು? ಈ ಸೌರ ವ್ಯೂಹಗಳು ಅಂತ ಏನ್ ಹೇಳ್ತಾ ಇದ್ದೇವೆ, ಈ ಗ್ಯಾಲಾಕ್ಸಿ ಅಂತಕ್ಕಂತಹದ್ದು, ಇದು ಎಷ್ಟಿದೆಯೋ ಯಾರಿಗ್ ಗೊತ್ತು. ಹೀಗೆ ಮನಸಾಪ್ಯಚಿಂತ್ಯ ರಚನಾ ರೂಪಸ್ಯ. ಇಂತಹ ಜಗತ್ತಿಗೆ ಎಲ್ಲಾದ್ರೂ ಕಾರಣವಾಗುತ್ತೇನ್ರಿ ನೀವ್ ಹೇಳೋ ಹಾಗೆ? ಆದ್ದರಿಂದ ಪರಮಾತ್ಮನಿಗೆ ಸಮಾನಾಂತರವಾಗಿ ಸ್ವತಂತ್ರವಾದ, ಕ್ರಿಯಾಶೀಲವಾದ, ಸರ್ವಜ್ಞನಾದ ಮತ್ತೊಂದು ತತ್ವ ಇದ್ದೇ ಇರಬೇಕು. ಇಲ್ಲದೆ ಇದು ಸಾಧ್ಯವೇ ಇಲ್ಲ. ಪ್ರಪಂಚದ ಅನುಭವ ಬರ್ತಾ ಇದೆಯಲ್ಲ ಪ್ರತಿನಿತ್ಯ. ಹಾಗಾಗಿ ನಿಮ್ಮ ಹೇಳಿಕೆ ಸರಿ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ನೋಡಿ, ಬೇಕಾದಷ್ಟು ಉದಾಹರಣೆ ಇದೆ. ಅದರಲ್ಲಿ ಪ್ರಕೃತ ಭಗವಾನ್ ಬಾದರಾಯಣರು ಇಲ್ಲಿ ಈ ಕಠ ಮತ್ತೆ ಮುಂಡಕ ಮತ್ತೆ ಶ್ವೇತಾಶ್ವತರ ಮೂರು ಉಪನಿಷತ್ತುಗಳನ್ನು ತೆಗೆದುಕೊಂಡು ಮುಂಡಕ ಮತ್ತೆ ಶ್ವೇತಾಶ್ವತರಗಳಲ್ಲಿ ಒಂದನ್ನ ಹೇಳಿದ್ದಾರೆ. ದ್ವಾಸುಪರ್ಣ ಅಂತಕ್ಕಂಥ ಮಂತ್ರ ಎರಡೂ ಕಡೆ ಬಂದಿದೆ. ಮತ್ತೆ ಋತಂಪೆ ಅಂತಕ್ಕಂಥ ಮಂತ್ರ ಕಠೋಪನಿಷತ್ತಿನಲ್ಲಿ ಬಂದಿದೆ. ಈ ಎರಡೂ ಮಂತ್ರಗಳಿಂದ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾವುದನ್ನ? ಈ ಪರಮಾತ್ಮನಿಗೆ ಸಮಾನಾಂತರವಾಗಿ ಸ್ವತಂತ್ರವಾಗಿರತಕ್ಕಂಥ ಮತ್ತೊಂದು ತತ್ವ ಇದ್ದೇ ಇರಬೇಕು. ಅದೇನು? ಅದಕ್ಕೆ ಕರ್ತೃತ್ವ, ಭೋಕ್ತೃತ್ವ ಅಂತಕ್ಕಂಥದ್ದು. ಭೋಕ್ತೃತ್ವ ಇವೆಲ್ಲ ಇರ್ತಕ್ಕಂಥದ್ದು. ಪರಮಾತ್ಮನ ಕರ್ತೃತ್ವ ಇಲ್ಲ, ಭೋಕ್ತೃ ಇಂಥ ಅನ್ಕೊಂಡು ಏನ್ ಮಾಡ? ಇಲ್ಲಿ ಹೇಳಿದ್ದಾರೆ ನೋಡಿ ಸ್ಪಷ್ಟವಾಗಿ. ದ್ವಿವಚನ ಏನ್ ಹೇಳುತ್ತೆ? ಎರಡೇ. ದ್ವಾಸುಪರ್ಣ ದ್ವಿವಚನ, ಋತಂಪೆ ದ್ವಿವಚನ ಅಂತ ಹೇಳಿ ಪೂರ್ವ ಪಕ್ಷಿ ತನ್ನ ಒಂದು ವಾದವನ್ನು ಮಂಡಿಸ್ತಾನೆ. ಅದಕ್ಕೆ ಆಚಾರ್ಯರು ಈಗ ಹೇಳ್ತಾ ಇದ್ದಾರೆ. ಈಗ ಆಚಾರ್ಯರು ಏವಂ ಪ್ರಾಪ್ತೆ ಸಮಾಧತ್ತೆ
ಇದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ತಮ್ಮ ಸಿದ್ಧಾಂತ ಯಾವತ್ತಿಗೂ ಕೂಡ ಎಷ್ಟೇ ವಿಚಲಿತವಾಗಬೇಕಾದ ಸಂದರ್ಭಗಳು ಬಂದರೂ ಕೂಡ ಆಚಾರ್ಯರು ಆ ಕಡೆ ಈ ಕಡೆ ಹೋಗೋದಿಲ್ಲ. ಅವರ ಒಂದು ಬಂಡಿ ಯಾವುದ್ರ ಮೇಲೆ ಸಾಗ್ತಾ ಇದೆ? ಶ್ರುತಿ ವಾಕ್ಯ ಒಂದು, ಮತ್ತೆ ಇನ್ನೊಂದು ಅನುಭವ. ಎರಡೂ ಹಳಿಗಳು. ಶ್ರುತಿ ವಾಕ್ಯ ಅಂತ ಒಂದು ಹಳಿ, ಅನುಭವ ಅಂತ ಇನ್ನೊಂದು ಹಳಿ. ಇವೆರಡರ ಮೇಲೆ ಸಾಗುತ್ತಾ ಇದೆ. ಯಾವತ್ತಿಗೂ ಕೂಡ ಅದು ಡೇರೆಯಲ್ಲಿ ಆಗೋದೇ ಇಲ್ಲ. ಈಗ ಅದನ್ನು ಸಿದ್ಧ ಮಾಡಬೇಕಾದ ಪ್ರಸಂಗ ಬಂದಿದೆ. ಅದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಈಗ ನೋಡೋಣ ಏನು ಅಂತಕ್ಕಂಥ 385ನೇ ಭಾಷ್ಯ ಭಾಗ. ಏವಂ ಪ್ರಾಪ್ತೆ ಬ್ರವೀತಿ ವಿದ್ಯೈಕತ್ವಮಿತಿ. ಹೀಗೆಂಬ ಪೂರ್ವ ಪಕ್ಷವು ಬಂದೊದಗಲಾಗಿ ಏನು, ಈ ಬ್ರಹ್ಮಕ್ಕಿಂತ ಸ್ವತಂತ್ರವಾದ ಇನ್ನೊಂದು ತತ್ವ. ಇದು ವಿದ್ಯೆಗಳು, ಬೇರೆ ಬೇರೆ ವಿದ್ಯೆಗಳಿದು. ಒಂದು ಪರಮಾತ್ಮ ವಿದ್ಯೆ, ಇನ್ನೊಂದು ಬೇರೆ ವಿದ್ಯೆ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಿಲ್ಲ. ಯಾಕೆ? ಎರಡರಲ್ಲೂ ಕೂಡ ವ್ಯಾಪಾರವೇ ಬೇರೆ. ಹೋಗ್ತಾನೆ, ಎರಡು ಹಕ್ಕಿ, ಎರಡು ಪಕ್ಷಿಗಳು. ಒಂದು ಸುಮ್ಮನೆ ಇದೆ, ಒಂದು ಇನ್ನೊಂದಲ್ಲಿ ಎರಡು ಅನುಭವಿಸ್ತಾ ಇದೆ. ಹೀಗೆ ವ್ಯಾಪಾರವೇ ಬೇರೆ ಆಗಿರೋದ್ರಿಂದ ವಿಚಾರವೇ ಬೇರೆ. ಚಿನ್ನದ ಒಂದು ವ್ಯಾಪಾರ, ಚಿನ್ನ ಮಾತ್ರ ಸಿಗುತ್ತಲ್ಲಿ. ಇನ್ನು ಗೊಬ್ಬರದವ್ರ ವ್ಯಾಪಾರ ಬರೀ ಗೊಬ್ಬರ ಮಾತ್ರ ಸಿಕ್ಕತ್ತೆ. ಅಲ್ಲಿ ಇದಕ್ಕೆ ಬೆರೆಸೋಕ್ಕಾಗೋದಿಲ್ಲ. ಹೀಗೆಂಬ ಪೂರ್ವ ಪಕ್ಷವು ಬಂದೊದಗಲಾಗಿ ಹೇಳ್ತಾರೆ ವಿದ್ಯೈಕತ್ವ ಮಿತಿ. ಇಲ್ಲ ನೋಡಪ್ಪ, ನೀನು ತಿಳ್ಕೊಂಡಿರ್ತಕ್ಕಂಥ ಸರಿ ಇಲ್ಲ. ಇಲ್ಲಿ ವಿದ್ಯೈಕತ್ವವನ್ನೇ ಹೇಳಿದ್ದಾರೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ಎರಡೂ ಕಡೆ ಒಂದೇ ವಿದ್ಯೆಗೆ ಸಂಬಂಧಪಟ್ಟಿದ್ದು. ಅದೇ ಪರಮಾತ್ಮ ವಿದ್ಯೆ. ಅದ್ಯಾವುದು? ಆ ಪರಮಾತ್ಮನ ಲಕ್ಷಣಗಳನ್ನು ಹೇಳಿದ್ದಾರೆ. ಸತ್ಯಂ ಜ್ಞಾನವಂತ ಬ್ರಹ್ಮಾತ ತೈತ್ರಿಯದಲ್ಲಿ ಯಾವ ಲಕ್ಷಣದಿಂದ ಲಕ್ಷಿತವಾಗಿರತಕ್ಕಂತಹ ಪರಬ್ರಹ್ಮ ತತ್ವ ಇದೆಯಲ್ಲ, ಆ ವಿಷಯಕವಾದ ವಿದ್ಯೆಯೊಂದೇ, ಎರಡು ವಿದ್ಯೆ ಅಲ್ಲ ಅಂತ ಹೇಳಿದ್ರು. ಹೇಗೆ? ಕುತಃ ಕಸ್ಮಾತ್ ಕಾರಣ. ಸ್ವಾಮಿ, ನಾವು ಕಾರಣವನ್ನೆಲ್ಲ ಹೇಳಿದ್ವಲ್ಲ, ಕುತಃ ಯಾಕೆ ಮತ್ತೆ ಯಾಕೆ ಹೇಳ್ತಾ ಇದ್ರಿ ನೀವು? ಯತಃ ಉಭಯೋರಪಿ ಆನಯೋ ಮಂತ್ರಯೋ ಇಯತ್ತಾ ಪರಿಚ್ಛಿನ್ನಂ ದ್ವಿತ್ವೋಪೇತಂ ವೇದ ರೂಪಂ. ನೋಡಿ, ವೇದ ರೂಪಂ ಅಲ್ಲ, ವೇದ್ಯ ರೂಪಂ. ಇದು ತಪ್ಪಿದ್ ಬಿಡುತ್ತೆ ಪ್ರಿಂಟಿಂಗ್ ಮಿಸ್ಟೇಕ್. ವೇದ್ಯ ರೂಪಂ, ವೇದ ರೂಪಂ. ವೇದ್ಯ ರೂಪಂ ಅಭಿನ್ನಂ, ಅಭಿನ್ನಂ ವೇದ್ಯ ರೂಪಂ ಆಮನಂತಿ. ಯಾಕೆ ಗೊತ್ತೇನಪ್ಪ? ನೀನು ಹೇಳಿದೆ ಮೇಲ್ನೋಟಕ್ಕೆ ಹೇಗೆ ತೋರುತ್ತೆ ಅಂತ. ಆಯ್ತು, ಮೇಲ್ನೋಟಕ್ಕೆ ತೋರಬಹುದು, ಇರ್ಲಿ. ಆದರೆ ನಾವು ಹೇಳ್ತಾ ಇದ್ದೀವಿ ಉಭಯೋರಪಿ ಅನಯೋರ್ ಮಂತ್ರಯೋ. ಈ ಎರಡೂ ಮಂತ್ರಗಳಲ್ಲಿ ಏನ್ ನಮಗೆ ಗೊತ್ತಾಗ್ತಾ ಇದೆ ಅಂದ್ರೆ ಇಯತ್ತಾ ಪರಿಚ್ಛಿನ್ನಂ. ಎರಡೂ ಪಕ್ಷಿಗಳಿಗೆ ಒಂದು ಇಯತ್ತಾ ಪರಿಚ್ಛಿನ್ನ ಅಂತ, ಪರಿಚ್ಛಿನ್ನತ್ವ ಅಂತ ಹೇಳ್ತಾ ಇದ್ದಾರೆ. ಏನು? ಇಷ್ಟೇ, ಇಷ್ಟು. ಏನು? ಒಂದ್ರಲ್ಲಿ ಹೇಳಿದ್ರು ಒಂದು ಪಕ್ಷಿಗೆ, ನೋಡಿ ಇವನಿಗೆ ಭೋಕ್ತೃತ್ವವನ್ನು ಹೇಳಿದ್ರು. ಭೋಕ್ತೃತ್ವವನ್ನು ಹೇಳಿ ಅಲ್ಲಿ ಇಯತ್ತಾ ಪರೀಕ್ಷೆನ ಹೇಳ್ಬಿಟ್ರು. ಏನು? ಇವನಿಗೆ ಕರ್ತೃತ್ವ ಇಲ್ಲ, ಇವನ ಕರ್ತೃವಲ್ಲ ಅಂತ. ಇನ್ನೊಂದು ಕಡೆ ಹೇಳಿದ್ರು ಎರಡನ್ನೂ ಇವನು ಋತಪಾನ ಮಾಡಿ ಭೋಕ್ತೃತ್ವವನ್ನೇ ಹೇಳಿದ್ರು, ಕರ್ತೃತ್ವವನ್ನು ಹೇಳಿ ಋತಂಪಿ ಬಂತವು ಭೋಕ್ತೃತ್ವ, ಅಲ್ಲೂ ಪರಿಚ್ಛಿನ್ನತ್ವ. ಹೀಗೆ ಇಷ್ಟೇ ಅಂದ್ರೆ ಇವನು ಇನ್ನೊಂದಲ್ಲ, ಅದಕ್ಕೆ ಭೇದ ಆಗಿರೋದಲ್ಲ ಅಂತ ಹೇಳಿ ಇಷ್ಟೇ ಎಂಬತಕ್ಕಂತಾಗಿ ಅದನ್ನ, ಆ ಪರಿಚ್ಛಿನ್ನತ್ವವನ್ನ ಪರಿಚ್ಛೇದ ಮಾಡಿ ಹೇಳಿ ಎರಡೂ ಮಂತ್ರಗಳಲ್ಲಿ ಮತ್ತೇನು ಹೇಳಿ, ದ್ವಿತ್ವೋಪೇತಂ ಅಂದ್ರೆ ಎರಡರಿಂದ ಕೂಡಿರತಕ್ಕಂತಹ. ಇದು ಎರಡು ಅಂತಂದ್ರೆ ಯಾವುದು? ದ್ವಾಸುಪರ್ಣ ಋತಂಪಿ ಬಂತವು ದ್ವಿವಚನದಿಂದ ಹೇಳಿದ್ದಾರಲ್ಲ, ಅದು ಎರಡು. ದ್ವಿವಚನ ಹೇಳಿದ್ರೆ ಎರಡು. ಎರಡರಿಂದ ಕೂಡಿರತಕ್ಕಂತಹ, ಎರಡು ತತ್ವಗಳಿಂದ ಕೂಡಿರತಕ್ಕಂತಹ ಯಾವುದು ಎರಡು ತತ್ವ? ದ್ವಿತ್ವೋಪೇತ ಅಂದ್ರೆ ಯಾವುದು? ಜೀವೋಪೇತಂ ಅಂತ ಅರ್ಥ. ಇದು
ಈ ಜೀವನಿಂದ ಕೂಡಿರತಕ್ಕಂಥ ಒಂದು ಪರಮಾತ್ಮ ಇನ್ನೊಂದು ಜೀವ, ಎರಡು ಇದೆ ಇಲ್ಲಿ. ಎರಡಕ್ಕೂ ಕೂಡ ಏನ್ ಹೇಳಿದ್ದಾರೆ? ಇಯತ್ತಾ ಪರೀಕ್ಷೆನ ಇಷ್ಟು ಅಂತ ಹೇಳ್ಬಿಟ್ಟಿದ್ದಾರೆ. ಎರಡೂ ಕಡೆಯಲ್ಲಿ ಇವನು ಇಷ್ಟ ಅದಲ್ಲ, ಇವನು ಕೇವಲ ಭೋಕ್ತೃತ್ವ ಅಕರ್ತೃತ್ವ ಇಲ್ಲ, ಇಲ್ಲಿ ಇಬ್ರಿಗೂ ಭೋಕ್ತೃತ್ವ ಅಕರ್ತೃತ್ವ ಅಲ್ಲ, ಹೇಳ್ಬೇಡಿ ಹೀಗೆ ಇಷ್ಟೇ ಅಂತ ಹೇಳಿಬಿಟ್ಟು ಜಿತ್ವೋಪೇತಂ ಅಂದ್ರೆ ಈ ಜೀವನಿಂದ ಒಡಗೂಡಿಕೊಂಡಿರತಕ್ಕಂತಹ ಹೇಳಿದ್ದಾರೆ. ಇದ್ದರೂ ಕೂಡ ಅಭಿನ್ನಂ ವೇದ್ಯ ರೂಪಂ, ಇಷ್ಟು ಹೇಳಿದ್ದರೂ ಕೂಡ ಅಭಿನ್ನವಾದ ವೇದ್ಯ ರೂಪವನ್ನ, ವೇದ್ಯ ವಿಷಯ ಏನು ಒಂದೇ ಆಗಿದೆ, ಎರಡೂ ಬೇರೆ ಬೇರೆ ಅಲ್ಲ, ವೇದ್ಯ ವಿಷಯ ಬೇರೆ ಅಲ್ಲ. ಹೀಗಿದ್ದರೂ ಕೂಡ ಅಭಿನ್ನವಾಗಿರ್ತಕ್ಕಂಥ ಬೇರೆಯಾಗಿರತಕ್ಕಂಥ ವೇದ್ಯ ವಸ್ತುವನ್ನೇ ಹೇಳಿದೆ. ಈಗ ಪೂರ್ವಪಕ್ಷಿ ಹೇಳ್ದ, ಸ್ವಾಮಿ ನಾವು ಹೇಳಿದ್ವಲ್ಲ ಸ್ವಾಮಿ, ಅಭಿನ್ನವಾದ ನೀವು ರೂಪ ಅಂತ ಹೇಳ್ಬಿಟ್ರಲ್ಲ, ವೇದ್ಯ ರೂಪ ಅಂತ. ಅಭಿನ್ನವಾದ ವೇದ್ಯ ರೂಪ ಎಲ್ಲಿದೆ? ಸುಮ್ಮನೆ ಹೇಳ್ಬಿಟ್ರಲ್ಲ, ನಾವು ಹೇಳಿದ್ವಲ್ಲ. ಏನಂತ ಹೇಳಿದ್ಯಪ್ಪ? ನೋಡಿ, ನಾನು ದರ್ಶಿತ ರೂಪಭೇದ ಅಲ್ಲ ಸ್ವಾಮಿ, ರೂಪಭೇದವನ್ನ ನಾವು ಸ್ಪಷ್ಟವಾಗಿ ಹೇಳಿದ್ವಲ್ಲ. ಏನು ನೋಡಿ, ಈ ಉಪನಿಷತ್ತಿನಲ್ಲಿ ಈ ಎರಡಕ್ಕೂ ಕೂಡ ಈ ತರಹ ಹೇಳಿದ್ದಾರೆ. ಒಂದಕ್ಕೆ ಭೋಕ್ತೃತ್ವ ಹೇಳಿದ್ರು, ಇನ್ನೊಂದಕ್ಕೆ ಭೋಕ್ತೃತ್ವ ಹೇಳಲಿಲ್ಲ, ಕೇವಲ ಕರ್ತೃತ್ವ, ಕೇವಲ ಯಾವುದದು ತೂಷ್ಣೀಭೂವ, ತೂಷ್ಣೀಭೂತತ್ವ ಅಷ್ಟನ್ನು ಮಾತ್ರ, ನಿಷ್ಕ್ರಿಯಾತ್ಮಕವಾಗಿರತಕ್ಕಂಥ ತತ್ವ ಒಂದು, ಭೋಕ್ತೃತ್ವ ಒಂದು, ಎರಡು ಹೇಳಿದ್ರು. ಇನ್ನೊಂದು ಕಡೆ ಎರಡಕ್ಕೂ ಭೋಕ್ತೃತ್ವವನ್ನು ಹೇಳಿದ್ರು. ಹೀಗೆ ಈ ರೂಪ ಭೇದವನ್ನು ಹೇಳಿದ್ವಲ್ಲ, ಎರಡಕ್ಕೂ ಬೇರೆ ಬೇರೆ ರೂಪ ಹೇಳಿದ್ವಲ್ಲ ನಾವು. ಯಾವಾಗ ರೂಪ ಭೇದವಾಯಿತೋ ವೇದ್ಯವೂ ಭೇದವೇ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಾನು ದರ್ಶಿತ ರೂಪಭೇದ ನೇತ್ಯುಚ್ಯತೆ. ಇಲ್ಲಪ್ಪ, ನೀನು ಹೇಳಿದ್ದು ಸರಿಯಾಗಿದೆ. ಉಪನಿಷತ್ತುಗಳಲ್ಲಿ ಈ ಒಂದು ವಾಕ್ಯ ಬಂದಿದೆ. ಏನು? ದ್ವಿತ್ವದಿಂದ ಕೂಡಿದ, ಅಂದ್ರೆ ದ್ವಿವಚನದಿಂದ ಹೇಳಿದ್ದಾರೆ. ದ್ವಿತ್ವದಿಂದ ಕೂಡಿದ ಈ ಒಂದು ಈ ವಿಷಯವನ್ನು ಹೇಳಿದ್ದಾರೆ. ಆದರೆ ಅದು ಇಯತ್ತಾ ಪರಿಚ್ಛಿನ್ನವಾಗಿದೆ, ಇಷ್ಟು ಎಂಬುದಕ್ಕೆ ಒಳಪಟ್ಟಿದೆ. ಅದೇನು? ಇದಕ್ಕಿಂತ ಮುಂದೆ ಇದಕ್ಕಿಂತ ಬೇರೆ ಆಗಿರ್ತಕ್ಕಂಥದ್ದು ಅಲ್ಲ. ಇಷ್ಟೇ ಇವನ ಶಕ್ತಿ. ಇವನು ಎಷ್ಟು ಮೀಟರ್ ಎಸಿತಾನೆ ಸ್ವಾಮಿ ಈಟಿಯನ್ನ, ಜಾವಲಿನ್ನ? ಇವನು ನೋಡಿ ಸ್ವಾಮಿ, ಇವನು 89 ಮೀಟರ್ ಎಸಿತಾನೆ. ಇಷ್ಟೇ. ಇನ್ನೊಬ್ಬ ಏನ್ ಮಾಡ್ತಾನೆ? ಇನ್ನೊಬ್ಬ ಅವನು 90 ಮೀಟರ್ ಎಸಿತಾನೆ ಅಂತಂದ್ರೆ, ಆ 90 ಮೀಟರ್ ಎಸೆದವನು 89 ಮೀಟರ್ ಅವನಿಗೆ ಎಸೆದವನಿಗಿಂತ ಬೇರೆಯೋ ಇಲ್ಲ ಒಬ್ಬನೆಯೋ? ಒಂದೇ ಕಾಲಕ್ಕೆ ಒಂದೇ ಅವನು ಬೇರೆ ಆಗಿರ್ಬೇಕು, ಹೌದ್ ತಾನೆ? ಇಲ್ಲೇ ಇದ್ರೆ ಇವನೇ ಇನ್ನೊಂದ್ ಸಾರಿ ಬಂದ ಎಸಿಬಹುದು, ಅದು ಬೇರೆ ವಿಚಾರ. ಆಗ ನಡೀತಾ ಇದೆ ಸ್ಪರ್ಧೆ, ಒಂದೇ ಒಂದು ಸಮಾನ, ಒಂದೇ ಒಂದು ಅವಕಾಶ, ಲಾಸ್ಟ್ ಅಟೆಂಪ್ಟ್. ಇವನು ಬಂದ ಎಸ್ತ 89, ಅವನು ಬಂದ ಎಸ್ತ 90. ಇಲ್ಲ ರೀ, 89 ಎಸ್ತವನು ಒಂದೇ, 90 ಎಸ್ತವನು ಒಂದೇ ಆಗುತ್ತಾ? ಒಂದೇ ಟೈಮ್ನಲ್ಲಿ, ಒಂದೇ ಸ್ಪರ್ಧೆಯಲ್ಲಿ ಎರಡೂ ಪರಿಚ್ಛಿನ್ನ ಇಲ್ಲದೆ ಇರ್ತಕ್ಕಂಥ ಎರಡೂ ಒಂದು ಇದನ್ನು ಮಾಡೋದು ಸಾಧ್ಯನಾ? ಪರಿಚ್ಛಿನ್ನ ಆಯ್ತು, ಪರಿಚ್ಛಿನ್ನ ಆಯ್ತು, ಇವನ್ ಬೇರೆ ಅವನಿಗೆ. ಹೀಗೆ ಉಭೌ ಅಪಿ ಏತೌ ಮಂತ್ರೌ ಜೀವದ್ವಿತೀಯಂ ಈಶ್ವರಂ ಪ್ರತಿಪಾದಯತಃ. ಇವು ನೋಡಿ, ಇಲ್ಲಿ ಎರಡು ಹೇಳಿದೆ. ಒಂದು ಜೀವ, ಒಂದು ಪರಮಾತ್ಮ ಅಂತ ದ್ವಿತ್ವೋಪೇತ ಹೇಳಿದ್ದಾರೆ. ಆದರೂ ಕೂಡ ಇದು ಜೀವದ್ವಿತೀಯಂ ಈಶ್ವರಂ ಪ್ರತಿಪಾದಯತಃ ಏತೌ ಮಂತ್ರೌ. ದ್ವಿವಚನ. ಪ್ರತಿಪಾದಯತಿ, ಪ್ರತಿಪಾದಯತಃ, ಪ್ರತಿಪಾದಯಂತಿ, ಪ್ರತಿಪಾದಯತಃ ದ್ವಿವಚನ. ಈ ಎರಡೂ ಮಂತ್ರಗಳಲ್ಲಿ ಏನು? ಜೀವದ್ವಿತೀಯಂ. ಜೀವದ್ವಿತೀಯಂ ಅಂದ್ರೆ ಏನರ್ಥ ಇಲ್ಲಿ? ಜೀವಾದನನ್ಯಂ ಅಂತ. ಅಂದ್ರೆ ಜೀವಾದನ್ಯಂ ಅಂತಂತ.
ಜೀವ ಕ್ಷಮಿಸ್ಬೇಕು. ಜೀವಾದ್ ಅನ್ಯಂ ಅನ್ಯತ್ ತತ್ವಂ, ಜೀವಾತ್ ಅನ್ಯತ್ ತತ್ವಂ, ಜೀವಕ್ಕಿಂತ ಬೇರೆಯಾದ ಇನ್ನೊಂದು ತತ್ವವನ್ನ ಹೇಳಿದ್ದಾರೆ. ಅದ್ಯಾವುದದು? ಈಶ್ವರ ತತ್ವ. ಜೀವನಿಗಿಂತ ಜೀವ ದ್ವಿತೀಯಂ ಅಂದ್ರೆ ಜೀವನಿಗಿಂತ ಭಿನ್ನವಾದ, ಜೀವನಿಗಿಂತ ಎರಡನೆಯದಾದ ಅಂದ್ರೆ ಇಲ್ಲಿ ಎರಡನೇ ತತ್ವ ಇವನೊಂದು ಅವನೊಂದು ಅಂತಲ್ಲ, ಜೀವಕ್ಕಿಂತ ಭಿನ್ನವಾಗಿರತಕ್ಕಂತಹ ಅಂತ ಅರ್ಥ ಅಷ್ಟೆ. ಜೀವನಿಗಿಂತ ಭಿನ್ನವಾಗಿರತಕ್ಕಂತಹ ಇನ್ನೊಬ್ಬನನ್ನ ಈಶ್ವರ ಇದೆಯಲ್ಲ ಅವನನ್ನ ಪ್ರತಿಪಾದನೆ ಮಾಡುತ್ತವೆ ಈ ಎರಡು ಮಂತ್ರಗಳು. ವೇದ್ಯ ವಿಷಯ ಬೇರೆ ಅಲ್ಲ. ಒಂದು ಜೀವನನ್ನ ಪ್ರತಿಪಾದನೆ ಮಾಡುತ್ತೆ, ಮತ್ತೆ ಈಶ್ವರನ ಪ್ರತಿಪಾದನೆ ಅಂತ ಅಲ್ಲ. ಎರಡೂ ಕಡೆ ಎರಡೂ ಸಂದರ್ಭಗಳಲ್ಲಿ ದ್ವಿವಚನವನ್ನ ಹೇಳಿದ್ದರೂ ಕೂಡ ಒಂದೇ ವೇದ್ಯ ವಿಷಯ, ಒಂದೇ ಈಶ್ವರ ಪರಮಾತ್ಮ ತತ್ವ. ಹೇಗೆ ಸ್ವಾಮಿ? ನ ಅರ್ಥಾಂತರಂ, ಇಲ್ಲ ಇದಕ್ಕೆ ಬೇರೆ ಅರ್ಥವಿಲ್ಲ. ಬೇರೆ ಅರ್ಥ ಏನು? ಓಹೋ ಇದೂ ಇದೆ ಅದೂ ಇದೆ ಅಂತ ಎರಡು ಅಂತ ಅರ್ಥವಲ್ಲ. ದ್ವಾಸುಪರ್ಣ ಇತ್ಯತ್ರ ತಾವತ್ ಅನಷ್ಟನ್ಮನ್ಯೋ ಅಭಿಚಾಕಶೀತಿ ಇತಿ ಅಶನಾಯಾದ್ಯತೀತಃ ಪರಮಾತ್ಮ ಪ್ರತಿಪಾದ್ಯತೆ. ಈಗ ಒಂದು ವಿವರಣೆ ಕೊಡ್ತಾರೆ ನೋಡಿ. ದ್ವಾಸುಪರ್ಣ ಅನ್ನುವ ಮಂತ್ರದಲ್ಲಿ ಈ ಒಂದು ಪರಮಾತ್ಮನಿಗಿಂತ ಭಿನ್ನವಾಗಿ ಹೇಳಿದೆ ಅಂತ ಅನ್ನುವುದಕ್ಕೆ ಪ್ರಮಾಣ ಏನು? ಅನಷ್ಟನ್ಮನ್ಯೋ ಅಭಿಚಾಕಶೀತಿ, ಜೀವನಿಗಿಂತ ಬೇರೆಯಾಗಿರ್ತಕ್ಕಂತಹ ಅನಷ್ಟನ್ಮನ್ಯೋ ಏನು ಮಾಡದೆ ಅಕ್ರಿಯಾತ್ಮಕವಾಗಿರತಕ್ಕಂತಹ ಕೇವಲ ಅಭಿಚಾಕಶೀತೆ ತೂಷ್ಣಿಂ ಪಶ್ಯತೆ ಅಂತ. ತೂಷ್ಣಿಂ ಪಶ್ಯತೆ ಅಂದ್ರೇನು? ಕೇವಲ ಸಾಕ್ಷಿ ರೂಪೇಣ ಪಶ್ಯತೆ ಅಷ್ಟೇ. ಆ ನೋಡುವಾಗಲೂ ಕೂಡ ಯಾವ ವಿಧದ ಒಂದು ರಾಗವಾಗಲಿ ದ್ವೇಷವಾಗಲಿ ಇಲ್ಲ. ನೋಡುವಾಗಲೂ ಕೂಡ ನೋಡುವಾಗಲೂ ಬೇಕಾದ್ರೆ ನಮ್ಮ ನೋಡುವಾಗಲೇ ಒಂದು ರಾಗ ದ್ವೇಷ ಬಂದಿರುತ್ತೆ. ಇಲ್ಲ, ಅದೇನಿಲ್ಲ, ಸಾಕ್ಷಿ ರೂಪದಿಂದ ನೋಡ್ತಾರೆ. ಇಂತಹ ಪರಮಾತ್ಮ ಪ್ರತಿಪಾದ್ಯತೆ. ಅಶನಾಯ ಹಸಿವು ಬಾಯಾರಿಕೆಗಳಿಂದ ಕೂಡಿರದ, ಅವುಗಳಿಗಿಂತ ಅವರನ್ನು ಮೀರಿರತಕ್ಕಂತಹ ಪರಮಾತ್ಮನು ಇಲ್ಲಿ ಪ್ರತಿಪಾದಿಸಲ್ಪಟ್ಟಿದ್ದಾನೆ. ಎಲ್ಲಿ? ದ್ವಾಸುಪರ್ಣ ಅಂತ ಅನಷ್ಟನನ್ನು ಅಪಚಾಕ್ಷಿತೆ. ಮತ್ತು ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ವಾಕ್ಯ ಶೇಷೇ ಅಪಿ, ಅಂದ್ರೆ ಇದರ ಒಂದು ವಾಕ್ಯ ಶೇಷದಲ್ಲಿ ಅಂದ್ರೆ ಮುಂದೆ ಇದರ ಮುಂದಿನ ಮಂತ್ರದಲ್ಲಿ, ಮುಂದಿನ ಭಾಗದಲ್ಲಿ, ಮುಂದಿನ ಭಾಗ ಅಂದ್ರೆ ಮುಂದಿನ ಮಂತ್ರವೇ ಇದೆ ಇಲ್ಲಿ ಮುಂದಿನ ಮಂತ್ರದಲ್ಲೇನೆ ಏನ್ ಹೇಳಿದ್ದಾರೆ? ಸಯೇವ ಪ್ರತಿಪಾದ್ಯಮಾನೋ ದೃಶ್ಯತೆ. ಇದನ್ನೇ ಏನು? ಹಸಿವು ಬಾಯಾರಿಕೆಗಳಿಂದ ಮುಕ್ತವಾದ ಪರಮಾತ್ಮನನ್ನೇ ಹೇಳಿದೆ ಇಲ್ಲಿ ಅನ್ನುವುದನ್ನ ಎರಡನೆಯ ಮಂತ್ರದಲ್ಲಿ ಏನು ಅದನ್ನ ಸಿದ್ಧ ಮಾಡಿ ತೋರಿಸುತ್ತಿದ್ದಾರೆ. ಏನದು ಅಂದ್ರೆ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಂ. ಅದು ಪೂರ್ತಿ ಮಂತ್ರ. ಇದು ಎರಡನೇದಿಯಲ್ಲ. ದ್ವಾಸುಪರ್ಣ ಸಯುಜಾತಕ ಸಮಾನೇ ವೃಕ್ಷೆ ಪರಿಷಸ್ವಜಾತೆ. ಮತ್ತೆ ಸಮಾನೇ ವೃಕ್ಷೆ ಪುರುಷೋ ನಿಮಗ್ನೋ ಅನೀಶಯ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ ಅಂತ ಹೇಳಿ, ಸಮಾನೇ ವೃಕ್ಷೆ ಪುರುಷೋ ನಿಮಗ್ನೋ ಅನೀಶಯ ಶೋಚತೆ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತ್ಯನ್ಯಮಿ ಜುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ ಅಂತ ಹೇಳಿ, ಈ ಒಂದು ಕರ್ತೃ ಭೋಕ್ತೃ ಅಂದ್ರೆ ಅಶನಾಯ ಪಿಪಾಸೆ ಹಸಿವು ಬಾಯಾರಿಕೆ ಎಲ್ಲ ದ್ವಂದ್ವಗಳಿಂದ ಬೇರೆಯಾಗಿರ್ತಕ್ಕಂಥ ಪರಮಾತ್ಮನ ಹೇಳಿದ್ದಾರೆ. ಆಯ್ತು ಸ್ವಾಮಿ, ಅಲ್ಲಿ ಹೇಳಿದ್ದಾರೆ, ಸರಿ ಆಯ್ತು. ಆದರೆ ನಾವು ಇನ್ನೊಂದು ಮಂತ್ರ ಹೇಳಿದ್ವಲ್ಲ, ಯಾವುದು? ಕಠೋಪನಿಷತ್ತಿನ ಮಂತ್ರ, ಋತಂಪಿ ಬಂತ ಮಂತ್ರ. ಅಲ್ಲಿ ಇಬ್ಬರಿಗೂ ಸಮಾನವಾಗಿ ದ್ವಿವಚನ ಹೇಳಿದ್ದಾರೆ, ಸಮಾನವಾದ ಭೋಕ್ತೃತ್ವ ಅಲ್ಲೇ ಹೇಳ್ತೀರಿ. ಇಲ್ಲಿ ಏನೋ ಒಂದಕ್ಕೆ ಹೇಳಿದ್ದಾರೆ, ಒಂದಕ್ಕೆ ಬಿಟ್ಟಿದ್ದಾರೆ, ಏನೋ ಹೇಳ್ಬಿಟ್ರಿ. ಇಲ್ಲಿ ಹೇಗೆ ಸ್ವಾಮಿ? ಎರಡಕ್ಕೂ ಭೋಕ್ತೃತ್ವವನ್ನ ಕಂಠೋಕ್ತವಾಗಿ ಹೇಳಿದ್ದಾರಲ್ಲ ಇಲ್ಲಿ, ಋತಂಪಿ ಬಂತವಂತ. ಹೇಳ್ತೇವಪ್ಪ, ಅದನ್ನ ಹೇಗೆ ಅರ್ಥ ಮಾಡ್ಬೇಕು ಗೊತ್ತೇನು? ಋತಂಪಿ ಬಂತವು ಇತ್ಯತ್ರತೋ ಜೀವೇ ಪಿಬತಿ ಅಶನಾಯಾದ್ಯತೀತಃ ಪರಮಾತ್ಮಾಪಿ ಸಾಹಚರ್ಯಾತ್ ಕ್ಷತ್ರಿನ್ಯಾಯೇನ ಪಿಬತಿ
ಇತಿ ಉಪಚರ್ಯತೆ. ನೋಡಿ, ಇದು ಉಪನಿಷತ್ ವಾಕ್ಯಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋದು. ಇದು ಸಂಪ್ರದಾಯ ಅಂತ. ಇದು ಸಂಪ್ರದಾಯ ಕ್ರಮ. ಹೌದಪ್ಪ, ಸರಿಯಾಗಿದೆ, ಅಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಅಲ್ಲಿ ಈ ಒಂದು ಜೀವಾತ್ಮನ ಸಹವಾಸದಿಂದ, ಸಾಹಚರ್ಯದಿಂದ, ಜೀವಾತ್ಮ ಸಾಹಚರ್ಯ, ಅದರಿಂದ ಜೀವ ಏನ್ ಮಾಡ್ತಾ ಇದ್ದಾನೆ? ಅವನು ಭೋಕ್ತೃವಾಗಿದ್ದಾನೆ, ಅನುಭವಿಸ್ತಾ ಇದ್ದಾನೆ. ಆ ಭೋಕ್ತೃತ್ವನ ಸಹವಾಸದಿಂದ ಏನಾಗ್ತಾರೆ? ಇವನೇನು ಮಾಡ್ತಾ ಇಲ್ಲ, ಆದರೂ ಕೂಡ ಏನಾಗುತ್ತೆ? ಓಹೋ, ಇವನು ಕೂಡ ಭೋಕ್ತೃವಾಗಿದ್ದಾನೆ ಎಂದು ಉಪಚಾರಕ್ಕಾಗಿ ಹೇಳಿಬಿಟ್ಟಿದ್ದಾರೆ. ಹೌದಾ? ಏನು, ಅವನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಆದರೂ ಕೂಡ ಇವನನ್ನ ಉಪಚಾರಕ್ಕಾಗಿ ಹೇಳ್ತಾ ಇದ್ದಾರೆ ಅಷ್ಟೇ. ಇವನು ಕುಡಿತಾನೆ ಕಣ್ರಿ, ಋತಪಾನ ಮಾಡ್ತಾನೆ ಅಂತ ಹೇಳಿದ್ದಾರೆ ಅಷ್ಟೇ. ನಿಜವಾಗಿ ಕುಡಿತಾ ಇಲ್ಲ ಇವನು. ಒಂದು ಸ್ಕೂಲ್ ಇದೆ, ಅಲ್ಲಿ SSLC ಪರೀಕ್ಷೆ ನಡೀತು, ರಿಸಲ್ಟ್ ಬಂತು. ಏನ್ರಿ, ಆ ಸ್ಕೂಲ ಪ್ರತಿಯೊಬ್ಬರು ಕೂಡ ರ್ಯಾಂಕ್ ತಗೊಂಡ್ಬಿಟ್ಟಿದ್ದಾರೆ. ಎಂಥ ಒಳ್ಳೆ ಸ್ಕೂಲ್ ಗೊತ್ತೇನು, ಸೇರ್ಸು ಅಲ್ಲಿ ನಮ್ಮ ಹುಡುಗರನ್ನುವೆ ಅಂತ ಹೇಳ್ತಾರೆ. ಆ ಸ್ಕೂಲ್ ಅಷ್ಟು ಚೆನ್ನಾಗಿದೆ ಕಣ್ರಿ, ಎಲ್ಲ ಸ್ಟೂಡೆಂಟ್ಸ್ ರ್ಯಾಂಕ್ ತಗೊಂಡ್ಬಿಡ್ತಾರೆ ಅಂತ. ಅಂದ್ರೆ ಏನರ್ಥ? ಇವನು ಆ ರ್ಯಾಂಕ್ ತಗೊಂಡವನ್ 2-3 ಜನ ಇರ್ತಾರೆ, ಬೇರೆಯವ್ರು ಏನ್ ಮಾಡ್ತಾರೆ? ಅವನ ಜೊತೆಗಿರ್ತಾರೆ. ಇದ್ದದ್ರಿಂದ ಏನಾಯ್ತು? ಓಹೋ, ಇವರೂ ಕೂಡ ಎಲ್ಲ ಒಟ್ಟಿಗೆನೆ ರ್ಯಾಂಕ್ ಪಾಸ್ ಮಾಡ್ಬಿಟ್ರು, ಒಳ್ಳೆ ಹೆಸರು ಬಂದ್ಬಿಡ್ತು. ಉಪಚಾರಕ್ಕಾಗಿ ಹೇಳ್ತಕ್ಕಂಥ ಮಾತು. ಇಂಥ ಎಷ್ಟೋ ಸಂದರ್ಭಗಳನ್ನ ನಾವು ಈ ಒಂದು ದೈನಂದಿನ ಒಂದು ಕಾಲೇಜ್ ನೋಡ್ತಾ ಇರ್ತೇವೆ ನಾವು. ಯಾರೋ ಒಬ್ಬರು ಮಾಡ್ತಾರೆ ಉಪಚಾರಕ್ಕಾಗಿ, ಅವನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ? ಕ್ಷತ್ರಿ ನ್ಯಾಯನ. ಈ ಕ್ಷತ್ರಿ ನ್ಯಾಯ ಅಂತ ಆಗಿದ್ದ ಇವಾಗ ಯಾಕೆ ಛತ್ರಿ ಹಿಡಿಯೋದೇ ಇಲ್ವಲ್ಲ, ಹಿಡಿತಾರೇನೋ, ಆದ್ರೂ ಕೂಡ ಈ ತರ ಗುಂಪಾಗಿ ಹೋಗೋದು ಹಿಡಿಯೋದು ಕಾಣ್ತಾ ಇಲ್ಲ. ಕ್ಷತ್ರಿ ನ್ಯಾಯನ ಒಬ್ಬ ಹಿಡ್ಕೊಂಡು ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ, ಛತ್ರಿ ಹಿಡ್ಕೊಂಡು ಹೋಗ್ತಾ ಇದಾರಲ್ರಿ, ಆ ಗುಂಪು ಕಣ್ರಿ ಅಂತಾರೆ. ಒಬ್ಬ ಹಿಡ್ಕೊಂಡು ಹೋದ್ರು ಕೂಡ ಅವನೇನು ಬೇರೆಯವರೆಲ್ಲರೂ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಉಪಚಾರಕ್ಕಾಗಿ ಹೇಳ್ತಕ್ಕಂಥ ಮಾತಿದೆಯಲ್ಲ, ಅದೇ ರೀತಿ ಪರಮಾತ್ಮ ಒಬ್ಬನೇ, ಅಲ್ಲಿ ಒಬ್ಬನೇ, ಅವನೇನು ಇಲ್ಲ, ನಿಷ್ಕ್ರಿಯಾತ್ಮಕವಾಗಿರ್ತಕ್ಕಂಥದ್ದು. ಆದರೂ ಕೂಡ ಈ ಒಂದು ಜೀವನ ಜೊತೆಯಲ್ಲಿ ಸೇರಿಕೊಂಡೇ ಇರೋದರಿಂದ ಅವನೇನ್ ಮಾಡಿದ್ದಾರೆ? ಅವನನ್ನು ಕೂಡ ಓಹೋ, ಇವನು ಕೂಡ ಭೋಕ್ತೃವಾಗಿದ್ದಾನೆ ಅಂತ ಉಪಚಾರಕ್ಕಾಗಿ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ದ್ವಿವಚನವನ್ನು ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ನೀವು ನಿಮ್ಮ ಬುದ್ಧಿಗೆ ತಕ್ಕಂತೆ ಹೇಳ್ಬಿಡೋದ? ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿ, ಸುತಂಪಿ ಬಂತವು ಅಂತಂತ ಇಬ್ಬರನ್ನೂ. ನೀವು ಇಲ್ಲ ರೀ, ಒಬ್ಬ ಏನು ಮಾಡ್ತಾ ಇಲ್ಲ, ಅವನ ಜೊತೆ ಸೇರಿದಾನೆ, ಆದ್ರಿಂದ ಇವನಿಗೂ ಅದು ಬಂದ್ಬಿಟ್ಟಿದೆ ಆ ಹೆಸರು ಅಂತ ನೀವು ನಿಮ್ಮ ಬುದ್ಧಿಗೆ ತಕ್ಕಂತೆ ಹೇಳ್ಬಿಟ್ರೆ ಸರಿ ಇಲ್ಲ ಸ್ವಾಮಿ. ಅದು ಉಪನಿಷತ್ ಹೇಳಿದೆಯಲ್ಲ. ಅಲ್ಲಪ್ಪ, ಅಲ್ಲಿ ಹೇಳಿದೆ, ಆದರೆ ಮುಂದೆ ನೋಡಯ್ಯ, ಮುಂದೆ ನೋಡಿದ್ರೆ ನೀನು, ನಾವ್ ಹೇಳುದಲ್ಲ, ಇದಕ್ಕೆ ಪ್ರಮಾಣ ವಾಕ್ಯ ಸಿಕ್ಕುತ್ತೆ. ನಾವ್ ಯಾಕೆ ಹೇಳಿದ್ವಿ ನೋಡು, ಅಲ್ಲಿ ನೋಡು, ಮುಂದೆ ಇದೆ, ಮುಂದಿನ ವಾಕ್ಯ ಏನಿದೆ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದಾರೆ. ಇದು ಯಾವ ಪ್ರಕರಣಮಯ? ಇದು ಪರಮಾತ್ಮ ತತ್ವದ ನಿರ್ಧಾರ ಮಾಡಬೇಕಾದಂತಹ ಒಂದು ಪ್ರಕರಣ. ಅದ್ ಹೇಗ್ ಗೊತ್ತಾಯ್ತು ನಿಮ್ಗೆ ಅಂದ್ರೆ, ಅದೇ ಗೊತ್ತಾಯ್ತಾ? ಸಂದರ್ಭ ನೋಡಯ್ಯ, ನಚಿಕೇತ ಬಂದ, ಏನನ್ ಕೇಳ್ದ? ಯಮಧರ್ಮರಾಜ, ನನಗೆ ತಿಳಿಸ್ಕೊಡು ಇದನ್ನ, ಏನು ಧರ್ಮಗಳನ್ನ, ಕರ್ತೃತ್ವ ಭೋಕ್ತೃತ್ವಗಳನ್ನ ಮೀರಿದಂತಹ ತತ್ವವನ್ನ. ಅನ್ಯತ್ರ ಧರ್ಮಾತ್ ಅನ್ಯತ್ರಾಸ್ಮಾತ್ ಕೃತಾತ್ ಅನ್ಯತ್ರ ಭೂತಾಚ್ಯ ಭವ್ಯಾಚ್ಯ ಯತ್ ಪಶ್ಯಸಿ ತದ್ವದ ಅಂತ ನೇರವಾಗಿ ಕೇಳಿದ್ದಾನೆ. ಅನ್ಯತ್ರ ಧರ್ಮಗಳನ್ನು ಮೀರತಕ್ಕಂತ ಮತ್ತೆ ಎಲ್ಲ ದ್ವೈತಗಳನ್ನು ಮೀರತಕ್ಕಂತಹ ತತ್ವವನ್ನ ಹೇಳು. ಹೇಳು ನೀನು
ಯಾವ ತತ್ವವನ್ನ ಅನುಭವದಿಂದ ಕಂಡುಕೊಂಡಿದ್ದೀಯೋ ಅದನ್ನ ಹೇಳು ಅಂತ ಹೇಳ್ತಾನೆ. ಯತ್ತತ್ ಪಶ್ಯಸಿ ತದ್ವದ ಅಂತ ಹೇಳು. ಅದಕ್ಕೆ ಉತ್ತರ ಹೇಳ್ಬೇಕು. ಹೌದ್ ತಾನೆ? ಅದಕ್ಕೆ ಉತ್ತರ ಹೇಳೋ ಹೊರಟು ಈ ಮಂತ್ರ ಬಂದಿದೆ. ಅಂದ್ರೆ ಏನು? ಅವನು ಕೇಳಿದ್ದೇ ಒಂದು ನಚಿಕೇತ. ಯಾವುದು? ಈ ದ್ವಂದ್ವಗಳಿಂದ ಮುಕ್ತವಾಗಿರತಕ್ಕಂಥ ತತ್ವವನ್ನು ಅವನು ಕೇಳ್ದ. ಒಂದು ವೇಳೆ ಇವನು ಕೂಡ ಯಮಧರ್ಮರಾಜ ಆ ದ್ವಂದ್ವಾತ್ಮಕವಾಗಿರ್ತಕ್ಕಂಥ ತತ್ವ ಹೇಳ್ಬಿಟ್ರೆ ಇವನು ಗುರು ಆಗೋದೇ ಇಲ್ಲ. ಅವನು ಕೇಳಿದ್ದನ್ನು ಹೇಳ್ಬೇಕು. ಹಾಗಾಗಿ ಇದು ಪರಮಾತ್ಮ ಪ್ರಕರಣ. ಪರಮಾತ್ಮ ಪ್ರಕರಣ ಆದ್ದರಿಂದ ಅದಕ್ಕೆ ಆ ವಿಷಯದಲ್ಲೇ ಇವೆಲ್ಲ ಬಂದಿದೆ. ಮತ್ತು ಅನ್ಯತ್ರ ಧರ್ಮ ಅಂತಕ್ಕಂಥ ಬಂದಿದೆ. ಅದೇ ತದ್ವಿಷಯ ಏವಚ ಅತ್ರಾಪಿ ವಾಕ್ಯಶೇಷೋ ಭವತಿ. ಇದನ್ನ ಪ್ರಮಾಣೀಕರಿಸುವುದಕ್ಕೋಸ್ಕರವೇ ಮುಂದೆ ಇನ್ನೊಂದು ಮಂತ್ರ ಬಂದಿದೆ. ಅದನ್ನು ನೋಡಯ್ಯ. ಯಸ್ಸೇತು ರೀ ಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಹಿ. ಮಂತ್ರ ಇದೆ. ಏನು? ಯಸ್ಸೇತುರೀ ಜಾನಾನಾಂ. ಈಜಾನಾನಂ ಅಂದ್ರೆ ಈ ಒಂದು ಯಾವ ಒಂದು ಈ ಪರಮಾತ್ಮ ತತ್ವಕ್ಕೆ ಸೇತು ಅಂದ್ರೇನು? ಸೇತು ಅಂದ್ರೆ ಸೇತು, ಅದನ್ನ ಅಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು. ಅಲ್ಲಿ ಸೇತು ಅಂತಂದ್ರೆ ಏನು? ಸೇತುವಿನಂತೆ ಇದೆ ಅಂತ ಅರ್ಥ ಮಾಡ್ಬೇಕಯ್ಯ. ಸೇತು ಅಂದ್ರೆ ಓಹೋ ಪರಮಾತ್ಮ ಏನು ಸೇತು ಇದೆ, ಅದಿದೆ, ಅಲ್ಲಿಂದ ಹೋಗ್ಬೇಕು, ಕ್ರಿಯಾತ್ಮಕವಾಗಿರ್ತಕ್ಕಂಥದ್ದು ದ್ವಂದ್ವ, ಅದೆಲ್ಲ ಅಲ್ಲ. ಸೇತುವಿನಂತೆ ಅಂತ ಹೇಳಿ ಅಲ್ಲಿ ಹೆಸರು ಬ್ರಹ್ಮ ಯತ್ಪರಂ. ಪರವಾಗಿರ್ತಕ್ಕ ಅತ್ಯಂತ ಹೆಚ್ಚಿನದಾಗಿದ್ದ ಪರಬ್ರಹ್ಮಕ್ಕೆ ಈ ಒಂದು ಸೇತುವಿನಂತೆ ಇದೆ ಇದು ಅಂತ ಹೇಳಿ ಈ ಒಂದು ಮಾರ್ಗವನ್ನ ಅಂತ ಹೇಳಿದ್ದಾರೆ. ಯಾತಕ್ಕೆ? ಪರಮಾತ್ಮ ತತ್ವ ಪರಮಾತ್ಮನ ಹೇಳೋದಕ್ಕೋಸ್ಕರ. ಇದು ಪರಮಾತ್ಮ ಪ್ರಕರಣ. ಹಾಗಾಗಿ ಇದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು. ಪರಮಾತ್ಮ ಹೇಗಿದ್ದಾನೆ? ನಿಷ್ಕ್ರಿಯಾತ್ಮಕನಾಗಿದ್ದಾನೆ. ಅದನ್ನ ಹೇಳುವುದಕ್ಕೋಸ್ಕರ ಈ ಮಂತ್ರ ಬಂದಿದೆ. ಮತ್ತೆ ಜೀವಾತ್ಮ ಹೇಳಿದ್ದಾರಲ್ಲ ಅಂತಂದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಎಸ್ತಿದ್ರು ಅಂತ ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿ. ಈ ಒಂದು ಹಿಂದಿನ ಒಂದು ಮಂತ್ರ ಇತ್ತು 1ನೇ ಅಧ್ಯಾಯದಲ್ಲೇನೆ. ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿ ತದ್ದರ್ಶನಾತ್ ಅಂತ. ಗುಹಾಂ ಪ್ರವಿಷ್ಟಾವಾತ್ಮಾನೋ, ಅಲ್ಲೂ ಕೂಡ ಏನು? ಗುಹಾಂ ಪ್ರವಿಷ್ಟೌ ಆತ್ಮಾನೌ ಅಂತ 2 ದ್ವಿವಚನ ಇದೆ. ಇದ್ದರೂ ಕೂಡ ಅಲ್ಲಿ ಏನ್ ಹೇಳಿದ್ದಾರೆ? ವಿಚಾರವನ್ನ ನಾವು ಮಾಡಿದ್ದೇವೆ. ಏನಂತ ಇಲ್ಲಿ ಇಬ್ಬರು ಅಂತಂದ್ರೆ ಯಾರು? ಬುದ್ಧಿ ಮತ್ತೆ ಜೀವರನ್ನ ಹೇಳಿದ್ದಾರೆಯೋ ಅದಲ್ಲದೆ ಜೀವಾತ್ಮ ಪರಮಾತ್ಮನನ್ನು ಹೇಳಿದ್ದಾರೆಯೋ ಅಂತ ವಿಚಾರ ಮಾಡಿ ಅಲ್ಲಿ ಸುದೀರ್ಘವಾಗಿ ನಾವು ಹೇಳಿದ್ದೇವೆ. ಇಲ್ಲಿ ಬುದ್ಧಿ ಜೀವರುಗಳನ್ನ ಹೇಳಿಲ್ಲ. ದ್ವಿವಚನದಿಂದ ಇಲ್ಲಿ ಏನನ್ನ ಹೇಳಿದ್ದಾರೆ? ಜೀವ ಪರಮಾತ್ಮರುಗಳನ್ನು ಹೇಳಿದ್ದಾರೆ ಅಂತ ಹೇಳಿ ಜೀವ ಪರಮಾತ್ಮರುಗಳನ್ನ ಹೇಳಿರತಕ್ಕಂಥದ್ದು. ಯಾತಕ್ಕೆ? ಒದ್ದೆ ಗುಹೆಯಲ್ಲಿ, ಗುಹೆ ಅಂದ್ರೆ ಅಂತಃಕರಣ, ಹೃದಯ ಗುಹೆ ಅಂತ ಹೇಳಿದ್ದಾರಲ್ಲ, ಧಾರಾಕಾಶ ಅಂತ ಅಲ್ಲಿ ಅಂತ. ಯಾತಕ್ಕೆ ಅಂದ್ರೆ ತಾದಾತ್ಮ್ಯ ಸಿದ್ಧಯೇ ಅಂದ್ರೆ ಏನು? ಇಲ್ಲೂ ಹೇಳ್ತಾರೆ ಮುಂದೆ. ಇದು ಏನು? ಈ ತಾದಾತ್ಮ್ಯ ಅಂದ್ರೆ ಏನು? ಈ ಜೀವನಿಗೂ ಮತ್ತೆ ಪರಮಾತ್ಮನಿಗೂ ಕೂಡ ಅಭೇದವನ್ನ ಹೇಳುವುದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವ ಪರಮಾತ್ಮನ ತೆಗೆದುಕೊಂಡು ಗುಹೆಯಲ್ಲಿ ಹೋಗ್ಕೊಳ್ಳೋ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಾವು ಇದನ್ನು ವಿಸ್ತಾರವಾಗಿ ಸಿದ್ಧ ಮಾಡಿ ತೋರಿಸಿದ್ದೇವೆ. ಅಲ್ಲಿ ಬುದ್ಧಿ ಜೀವರುಗಳನ್ನು ಹೇಳಿಲ್ಲ, ಮತ್ತೆ ಜೀವ ಪರಮಾತ್ಮರುಗಳನ್ನು ಹೇಳಿದ್ದಾರೆ. ಗುಹಾಂ ಪ್ರವಿಷ್ಟವು ಇಬ್ಬರು ಮತ್ತೆ ಹೇಳಿ ಅದು ಸಿದ್ಧ ಮಾಡಿದ್ದೇವೆ. ಇಲ್ಲಿ ಆತ್ಮನ ತಾದಾತ್ಮ್ಯವನ್ನ, ಜೀವ ಪರಮಾತ್ಮರುಗಳಿಗೆ ತಾದಾತ್ಮ್ಯವನ್ನ ಹೇಳುವುದಕ್ಕಾಗಿ ಬಂದಿದೆ ಅಂತ ಹೇಳಿ ಅದನ್ನ ನಾವು ಸಿದ್ಧ ಮಾಡಿ ತೋರಿಸಿದ್ದೇವೆ. ಅದನ್ನೇ ಇತ್ಯತ್ರ ಚ ಏತತ್ ಪ್ರಪಂಚಿತಂ
ಅಲ್ಲಿ ಇತ್ಯತ್ರ ಗುಹಾಂ ಪ್ರವಿಷ್ಟಾವಾತ್ಮ ಇದೆಯಲ್ಲ, ಅಲ್ಲಿ ಇದನ್ನು ನಾವು ಪ್ರಪಂಚಿತಂ ವಿಸ್ತಾರವಾಗಿ ನಾವು ತಿಳಿಸಿದ್ದಾಗಿದೆ, ತಿಳಿಸ್ಕೊಟ್ಟಿದ್ದೇವೆ. ಆದ್ದರಿಂದ ತಸ್ಮಾತ್ ನಾಸ್ತಿ ವೇದ್ಯ ಭೇದ. ಆದ್ದರಿಂದ ಇಲ್ಲಿ ವೇದ್ಯ ಭೇದ ಅಂತಕ್ಕಂಥದ್ದು ಇಲ್ಲ. ತಿಳಿಯಲ್ಪಡಬೇಕಾಗಿರತಕ್ಕಂತಹ ವಿಷಯ ತತ್ವ ಒಂದೇ. ಅದ್ಯಾವುದದು? ಪರಮಾತ್ಮ ತತ್ವ. ಆ ಪರಮಾತ್ಮ ತತ್ವನ ತಿಳಿಸಿಕೊಡುವುದಕ್ಕಾಗಿ ಇದು ಬಂದಿರತಕ್ಕಂಥದ್ದು. ಎರಡನ್ನ ಯಾಕೆ ತಗೊಂಡಿದ್ದಾರೆ ಅಂತಂದ್ರೆ, ನಾವು ವ್ಯಾವಹಾರಿಕವಾಗಿ ನಾವು ಏನನ್ನ ಕಾಣ್ತಾ ಇದ್ದೇವೋ, ಈ ಜೀವ ಮತ್ತೆ ಪರಮಾತ್ಮ, ಒಂದಕ್ಕೆ ಭೋಕ್ತೃತ್ವ, ಇನ್ನೊಂದಕ್ಕೆ ಕರ್ತೃತ್ವ ಭೋಕ್ತೃತ್ವ, ಮತ್ತಕ್ಕೆ ನಿಷ್ಕ್ರಿಯಾತ್ಮಕತ್ವ ಇದೆಯಲ್ಲ, ಇವೆಲ್ಲವೂ ಕೂಡ ಕೇವಲ ಆವಿದ್ಯಕ ಅಂತ ಹೇಳಿ ಇರತಕ್ಕಂತಹ ತತ್ವ ಒಂದೇ ಒಂದು ತತ್ವ. ಅದೇ ಪರಮಾರ್ಥವಾದ ತತ್ವ, ಪರಮಾತ್ಮ ತತ್ವ. ಅವನಿಗಿಂತ ಭಿನ್ನವಾಗಿ, ಪರಮಾತ್ಮನಿಗಿಂತ ಭಿನ್ನವಾಗಿ ಸ್ವತಂತ್ರವಾದ ತತ್ವ ಅಂತ ಇನ್ನೊಂದಿಲ್ಲ ಅಂತ ಹೇಳುವುದಕ್ಕಾಗಿ ನಾವು ಈ ವ್ಯವಹಾರ ಕ್ರಮ ತಗೊಂಡು ಹೇಳ್ತಾ ಇದ್ದೇವಪ್ಪ, ಅಷ್ಟೇನೆ. ನೋಡಿ ಇಲ್ಲಿ, ಆದ್ದರಿಂದ ವಿವಚನ ಬಂದಿದ್ದರೂ ಕೂಡ ಯಾತಕ್ಕದು ತಾದಾತ್ಮ್ಯ ಸಿದ್ಧಯೇ. ಯಾವುದಕ್ಕೆ? ಜೀವ ಪರಮಾತ್ಮನೋಹೋ, ಅದಕ್ಕೋಸ್ಕರ ಬಂದಿದೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಒಂದು ಮುಚ್ಚಿಬಿಡ್ತು. ಅದಕ್ಕೆ ಇಲ್ಲವೂ ಕೂಡ ಇನ್ನೊಂದು ಕಾರಣ ಕೊಟ್ಟು ಹೇಳ್ತಾ ಇದ್ದಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಯಾಕೆ ಮುಂದಿನ ಭಾಗದಲ್ಲಿ ನೋಡಿದ್ರೆ ಸ್ವಲ್ಪ ಅದು ಜ್ಞಾಪಕ ಇರುತ್ತೆ, ನಂತರ ಮುಂದಿನ ಅಧಿಕರಣಕ್ಕೆ ಹೋಗಕ್ಕೆ ಶುರು ಹೋಗುತ್ತೆ. ಇದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ತಸ್ಮಾತ್ ನಾಸ್ತಿ ವೇದ್ಯ ಭೇದ ಇಲ್ಲ. ತಸ್ಮಾಚ ವಿದ್ಯೈಕತ್ವಂ. ಆದ್ದರಿಂದ ಇಲ್ಲಿ ವಿದ್ಯೈಕತ್ವವೇ ವಿವಕ್ಷಿತವಾಗಿದೆ, ವಿದ್ಯಾ ನಾನಾತ್ವ ಅಲ್ಲ ಅಂತ ಹೇಳಿ ಇದನ್ನು ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.